ಏಕಾಏಕಿ ಏನು ಇಲ್ದಿರಾ ಯಾರೋ ಅವರು ಪ್ರೀತಿ ಏನೋ ಯಾರೋ ಗೊತ್ತಿಲ್ಲ ಆ ಲೇಡಿ ಬಂದುಬಿಟ್ಟು ಏಕಾಏಕಿ ಹೊಡಿತಾರೆ ಅಂದ್ರೆ ಎಲ್ಲಿದೆ ಸರ್ ಕಾನೂನು? ನಮ್ಗೆ ರಕ್ಷಣೆ ಎಲ್ಲಿದೆ? ಇವತ್ತಿನ ದಿನ ಎಲ್ಲರೂ ಭಯಭೀತರಾಗಿದ್ದಾರೆ. ಇವತ್ತೇನು ಸಿ ಎಂ ಬರ್ಕೋರು ಅಲ್ಲಿ ಒಂದು ಮಾತು ಕೊಡ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ ಸರ್ವೆ ಮಾಡಿದ್ದೀವಿ 361 ಮನೆ ಮಾರ್ಕ್ ಆಗಿದೆ. ಎಲ್ಲಿ ಸ್ವಾಮಿ ಸರ್ವೆ ಮಾಡಿರೋದು? ಯಾರು ಸರ್ವೆ ಆಫೀಸರ್ ಬಂದಿರೋದು ಹೇಳಿ? ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಬಂದು ಎದುರಿಸ್ಬಿಟ್ರೆ ಏನು ಎದುರ್ಕೊಳ್ಳೋರಿದ್ದಾರಾ? ಅದಕ್ಕೆ ನಮ್ಗೇನಾಯ್ತು, ಕಡಾಖಂಡಿತವಾಗಿ ಜನಗಳನ್ನೆಲ್ಲ ಅವೇರ್ನೆಸ್ ಮೂಡಿಸಿದ್ದೀವಿ. ಎಲ್ಲರಿಗೂ ಒಗ್ಗಟ್ಟು ಬಂದಿದೆ, ಎಲ್ಲರೂ ರೆಡಿಯಾಗಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀವಿ ಸಂದೇಶ ಅವರೇ, ದಯವಿಟ್ಟು ಇಂಥ ತಪ್ಪು ಕೆಲಸಗಳನ್ನ ಮಾಡಬೇಡಿ ನೀವು. ಯಾಕೆ ಅಂದರೆ ನಿಮಗೂ ಎಚ್ಚರಿಕೆ ಹೇಳ್ಕೊಳ್ಳಿ, ನಿಮ್ಮಂಗೆ ಎಲ್ಲರೂ ಜನಗಳೇ, ಯಾರೋ ಮಾತು ಕೇಳ್ಕೊಂಡು ಇಲ್ಲಿ ಬರೋದಂತಲ್ಲ. ನಾವು ಕೂಡ ದುಡ್ಡು ಕೊಟ್ಟು ತಗೊಂಡಿರೋಂಥ ಜನಗಳು. ನಾವು ಎಲ್ಲ ಕೂಡ ಹಿರಿಯ ನಾಗರಿಕರು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. CFR ಇದೆ, ಕೋರ್ಟು ಕಚೇರಿ ಇದೆ, ಕೇಸ್ ನಡೀತಾ ಇದೆ. CFR ಕಲ್ತಿದ್ರೆ PMRD ಅಧಿಕಾರಿಗಳು ಬರಲಿ ಸ್ವಾಮಿ, ನೋಟಿಸ್ ಕೊಡಿಸಿ, ನೋಟಿಸ್ ಕೊಟ್ಟುಬಿಟ್ಟು ತೆರವುಗೊಳಿಸಂತ ಕಾರ್ಯ ಅವ್ರು ಮಾಡಲಿ. ನೀವೆಲ್ಲ ಬಂದ್ ಮಾಡೋದು, ನೀವು ಎತ್ಕೊಂಡ್ಬಂದು JCB 15 ದಿವಸ 15 ದಿವಸದಿಂದ ಸರ್ವೆ ಮಾಡ್ತೀರಾ, JCB ಅಂತ ತೋರಿಸ್ತೀರಾ. ನೀವ್ಯಾರು ಸ್ವಾಮಿ ಹೊಡೆಯೋಕ್ಕೆ? ನಿಮ್ದು ಆದೇಶ ಕೊಟ್ಟಿದ್ದಾರಾ? ನೀವೇನು ಗೌರ್ಮೆಂಟ್ ಎಂಪ್ಲಾಯಿನ? ಹೊಡೆಯೋದಕ್ಕೆ JCB ಬಂದಿದೆ, ಹೊಡಿತೀವಿ ಅಂತಂತ ಶುರುವಾಗುತ್ತೆ. ಏನು ಅದಕ್ಕೆ ಮಾತು ಗಿತಿ ಮಿತಿ ಬೇಡವಾ? ಇಂಥ ಸುಳ್ಳು ಭರವಸೆಗಳನ್ನ ಫಸ್ಟ್ ನಿಲ್ಲಿಸಿ. ನಿಮ್ಮನ್ನ ನೀವೇ ಯಾಕೆ ಈ ಥರ ಕೆಳಮಟ್ಟಕ್ಕೆ ಕೆಳ್ಕೊಳ್ತಾ ಇದ್ದೀರಾ? ಯಾವ್ದಾರ ನೀವು ಡೇ 1 ಶುರು ಮಾಡಿದ್ರಿ, 8 ತಿಂಗಳಿಂದ ನೀವು ಶುರು ಮಾಡಿದ್ರಿ, ಮಾತಾಡ್ತೀರಾ. 11 ದಿವಸದಲ್ಲಿ ಡೆಮಾಲಿಷನ್ ಆಗುತ್ತೆ, 11 ಮನೆ ಹೋಗುತ್ತೆ. ಎಲ್ಲಿದೆ ಇವತ್ತು? 8 ತಿಂಗಳಾಯ್ತು, ಯಾವ್ದಾರ ಡೆಮಾಲಿಷನ್ ಮಾಡಿದ್ರ ನೀವು? ಯಾಕೆ ಅಂದ್ರೆ ಮಾಡೋಕ್ಕಾಗಲ್ಲ, ಕಾನೂನಿದೆ, ಚೌಕಟ್ಟಿದೆ. ಎಲ್ಲಿದೆ ನೀವು ಹೊಡೆಯೋದಕ್ಕೆ?